ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಭಾರತದ ಪ್ರಮುಖ ರಾಷ್ಟ್ರೀಯ ಮಟ್ಟದ ಸ್ವಯಂ ಸೇವಾ ಸಂಸ್ಥೆ. ಇದು 1949ರಿಂದ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಸೇವೆಯನ್ನು ಒದಗಿಸುತ್ತಿದೆ. FPAI ಕುಟುಂಬ ಯೋಜನೆ, ಪ್ರಸವ ಪೂರ್ವ ಆರೈಕೆ, ಪ್ರಸವ ನಂತರ ಆರೈಕೆ, HIV, ಏಡ್ಸ್, ಲೈಂಗಿಕ ರೋಗಗಳು, ಮಕ್ಕಳ ಆರೈಕೆ, ಕೌಶಲ್ಯಾಭಿವೃದ್ಧಿ ಮತ್ತು ಆಪ್ತ ಸಮಾಲೋಚನೆಯನ್ನು ಬಡವರು, ಕಳಂಕಿತರು ಮತ್ತು ದುರ್ಬಲ ಗುಂಪುಗಳಿಗೆ ಸೇವೆಯನ್ನು ಒದಗಿಸುವ ಕುರಿತು ಸಂಸ್ಥೆಯ ವ್ಯವಸ್ಥಾಪಕಿ ಸುಜಾತ ಅನಿಸೆಟ್ಟರ್ ನೇತೃತ್ವದಲ್ಲಿ ಇಂದು ಧಾರವಾಡ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಸುಜಾತ ಎಸ್ ಅನಿಸೆಟ್ಟರ್, ಶಾಖಾ ವ್ಯವಸ್ಥಾಪಕರು, ಸುಬೆ ನಂದು ಆಕಳವಾಡಿ, BSC ಸದಸ್ಯರು ಹಾಗೂ ಮಧುವಂತಿ ಹಿರೇಮಠ್ ಯುವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮೊದಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟಿಗೆ ಆಗಮಿಸಿದಂತಹ ಪ್ರಿಂಟ್ ಮೀಡಿಯಾ ಇರಬಹುದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು, ಅದೇ ರೀತಿ ಪ್ರಸಾರ ಇಲಾಖೆ ಎಲ್ಲ ಒಂದು ಮಾಧ್ಯಮ ಮಿತ್ರರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕಾ ಒಂದು ಗೋಷ್ಠಿಯನ್ನು ಹೇಗೆ ಕರೆದಿದ್ದೀವಿ ಅಂದ್ರೆ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಈಗಾಗಲೇ ಚಿರಪರಿಚಿತ. ಇದು ನ್ಯಾಷನಲ್ ರಾಷ್ಟ್ರೀಯ ಮಟ್ಟದ ಒಂದು ಸ್ವಯಂ ಸೇವಾ ಸಂಸ್ಥೆ. ಅದು ಮುಖ್ಯವಾಗಿ ಲೈಂಗಿಕ ಹಾಗೂ ಪ್ರಜನನ ಆರೋಗ್ಯ ಅಂದ್ರೆ ಸೆಕ್ಷುವಲ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಒಂದು ಸರ್ವಿಸ್ ಅನ್ನ ಕಳೆದು 75 ವರ್ಷದಿಂದ ಕೊಡ್ತಾ ಬರ್ತಾ ಇದೆ. ಸೊ ಈಗ 75 ವರ್ಷದಿಂದ ಏನೇನಂದ್ರೆ ಈ ಒಂದು ಮಕ್ಕಳ ಆರೋಗ್ಯ ಇರ್ಬೋದು, ತಾಯಿ ಆರೋಗ್ಯ ಇರ್ಬೋದು, ಸಂತಾನಹರಣ ಶಸ್ತ್ರಚಿಕಿತ್ಸೆ ಇರ್ಬೋದು, ಸುರಕ್ಷಿತ ಗರ್ಭಪಾತ ಇರ್ಬೋದು, ಅಥವಾ HIV ಗುಪ್ತ ರೋಗಗಳ ಬಗ್ಗೆ ಇರ್ಬೋದು, ಈ ತರ ಎಲ್ಲಾ ಒಂದು ಸೇವೆಗಳನ್ನ, ಮುಖ್ಯವಾಗಿ ಲೈಂಗಿಕ ಪ್ರಜನನ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸೇವೆಗಳನ್ನ ಪ್ರತಿ ತಿಂಗಳ ಸುಮಾರು 1 ಲಕ್ಷ ನಮ್ಮ ಧಾರವಾಡ ಜಿಲ್ಲೆಯ 1 ಲಕ್ಷದ ಜನತೆಗೆ ನಾವು ಕೊಡ್ತಾ ಬರ್ತಾ ಇದೀವಿ. ಅದು ಇದೇ ತರ ಹೆಂಗೆ ಧಾರವಾಡದಾಗ ಒಂದು ಕರ್ನಾಟಕದಲ್ಲಿ ಧಾರವಾಡ ಇದೆ, ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ 40 ಕಡೆ ನಮ್ಮ ಲೊಕೇಶನ್ ಇರುವಂತ ಸಂಸ್ಥೆಗಳು ಈ ಸೇವೆಯನ್ನ ಕೊಡ್ತಾ ಇದ್ದಾರೆ. ಸೊ 40 ಬ್ರಾಂಚ್ ನಾವು ಹೇಳ್ಬೇಕಂದ್ರೆ ಅಂದಾಜು 50ರಿಂದ 60 ಲಕ್ಷ ಪಾಪ್ಯುಲೇಷನ್ ಅನ್ನ ಈ ಸೇವೆಗಳಿಗೆ ಮುಟ್ತಾ ಇದೀವಿ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಇಷ್ಟು ಹಳೆ ಒಂದು ಸಂಸ್ಥೆ ಇರೋದ್ರಿಂದ, 75 ವರ್ಷದಿಂದ ಇದೇ ಕೆಲಸ ಮಾಡೋದ್ರಿಂದ, ಈಗ UNFPA ಒಂದು ಉದ್ದೇಶಗಳನ್ನ ಈ ಒಂದು ವಿಪತ್ತಿನ ಟೈಮ್ದಲ್ಲಿ ಡಿಸಾಸ್ಟರ್, ಮುಖ್ಯವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅನ್ನ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ಗೆ ಕೊಟ್ರು. ಯಾಕಂತಂದ್ರೆ ಅಲ್ಲಿ 183 ರಾಷ್ಟ್ರಗಳು ನಾವು ಏನ್ ಫಂಡಿಂಗ್ ಸಿಗ್ತೈತೆ ಆ ರಾಷ್ಟ್ರಗಳಿಗೆ ಫಂಡಿಂಗ್ ಸಿಗೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ 40 ಕಡೆ ಇವ್ರ ಎಕ್ಸಿಸ್ಟೆನ್ಸ್ ಐತಿ. ಒಂದನೇದು. ಎರಡನೇದು, ಸಾಕಷ್ಟು 75 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಅಲ್ಲಿ ಒಂದು ಸರ್ಕಾರೇತರ ಸಂಘ ಸಂಸ್ಥೆಗಳ ಜೊತೆ ಅಥವಾ ಬೇರೆ ಬೇರೆ ಒಂದು ಯುವ ಜನರ ಒಂದು ಲೋಕಲ್ ಬೇಸ್ಡ್ ಆರ್ಗನೈಸೇಷನ್ ಅಂತೀವಿ ನಾವು, ಯೂತ್ ಕ್ಲಬ್ಸ್, ಇವ್ರ ಜೊತೆ ಸಾಕಷ್ಟು ಒಂದು ರ್ಯಾಪೋ ಇರೋದ್ರಿಂದ ಇವ್ರು ಇಮಿಡಿಯೇಟ್ಲಿ ಇದನ್ನ ಸೆನ್ಸಿಟೈಸ್ ಮಾಡಿ ಈ ಒಂದು ವಿಪತ್ತಿನ ಟೈಮ್ನಾಗ ಮುಖ್ಯವಾಗಿ ಲೈಂಗಿಕ ಪ್ರಜನನ ಆರೋಗ್ಯ ಸೇವೆ ಕೊಡ್ಲಿಕ್ಕೆ ಇವರು ಒಂದು ತಯಾರಿಯನ್ನ ನಡೆಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕ ಸುಮಾರು ನಮ್ಮ FPI 40 ಶಾಖೆಗಳಲ್ಲಿ 10 ಶಾಖೆಗೆ ಈ ಒಂದು ಯೋಜನೆಯನ್ನ ಕೊಟ್ಟಾರ. ಇದು ಯೋಜನೆ ಏನಪ್ಪಾ ಅಂದ್ರೆ ತಯಾರಿ ಮಾಡ್ಕೊಳ್ಳೋದು. ಈ ವಿಪತ್ತಿನ ಟೈಮ್ದೊಳಗ ಲೈಂಗಿಕ ಹಾಗೂ ಪ್ರಜನನ ಆರೋಗ್ಯದ ಸೇವೆಗಳು ನಿಲ್ದಂಗ್ ನೋಡ್ಕೊಳ್ಳುವಂತ ತಯಾರಿಯನ್ನ ನಾವು ರೆಡಿ ಇಟ್ಕೋಬೇಕು. ಯಾಕಂದ್ರ ಅದ್ರೊಳಗೂ ಪ್ರತಿಯೊಂದು ಸ್ಟೇಟ್ ನಲ್ಲಿ ಒಂದೊಂದು ಡಿಸ್ಟಿಕ್ ಅನ್ನ ಒಂದೊಂದು ಬ್ರಾಂಚ್ ಅನ್ನ ಐಡೆಂಟಿಫೈ ಮಾಡ್ಯಾರ. ಸೊ ದಟ್ ಆ ಸ್ಟೇಟಿಗೆ ಏನಾದ್ರೂ ತೊಂದರೆ ಆದ್ರೆ ಆ ಬ್ರಾಂಚ್ ದವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಲೀಡರ್ಶಿಪ್ ನಾಯಕತ್ವದಲ್ಲಿ ಈ ಒಂದು ಸೇವೆಗಳ ಕೊಡ್ಲಿಕ್ಕೆ ಸಾಧ್ಯ ಐತೆ. ಹಂಗೆ ಕರ್ನಾಟಕದಲ್ಲಿ ಧಾರವಾಡಕ್ಕ ಈ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಂಗಿದ್ರೆ ಈ 7 ಒಂದು ವಿಷಯಗಳು, ಮುಖ್ಯವಾಗಿ ಅದರದ್ದು ಒಂದು 7 ಉದ್ದೇಶಗಳನ್ನ ಮಾಡ್ಯಾರ. ಒಂದೇದು ಒಂದು ಉದ್ದೇಶ ಏನಂದ್ರ, ನಾವು ಸರ್ಕಾರೇತರ ಸಂಘ ಸಂಸ್ಥೆಗಳಿಗೆ ಮತ್ತ ಎಲ್ಲಾ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಲ್ದೇನೆ ಈ ಲೋಕಲ್ ಬೇಸ್ಡ್ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಯುವಕರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ಬೋದು, ಇವ್ರಿಗೆಲ್ಲಾ ಈ ಒಂದು ವಿಪತ್ತಿನ ಟೈಮ್ದಲ್ಲಿ ಲೈಂಗಿಕ ಹಾಗೂ ಪ್ರಜನನ ಆರೋಗ್ಯದ ಬಗ್ಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ನೀಡಿ, ಅವರು ಆಲ್ರೆಡಿ ಟ್ರೈನ್ಡ್ ಇರ್ತಾರೆ. ಕೆಲವೊಬ್ಬರಿಗೆ NGOಸ್ಗೆ ಈ ರೀಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು ಅಥವಾ ಈ ಪ್ರಜನನ ಆರೋಗ್ಯದ ಒಂದು ವಿಷಯಗಳ ತಿಳಿತಾ ಇರುವುದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಸೆನ್ಸಿಟೈಸೇಷನ್, ಅವ್ರಿಗೊಂದು ತರಬೇತಿಯನ್ನ ಕೊಟ್ಟು ತಯಾರಿಯನ್ನ ಇಡೋದು. ಯಾಕಪ್ಪ ಅಂತಂದ್ರ ಇನ್ ಕೇಸ್ ಏನಾದ್ರೂ ಡಿಸಾಸ್ಟರ್ ಆದ್ರ, ಇಂಥದೊಂದು ಕೇಸ್ ಬಂದ್ರೆ ಇದನ್ನ ಎಲ್ಲಿ ರೆಫರ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲವೊಮ್ಮೆ ಏನಾಗ್ತೈತ್ರಿ, ಬ್ಲಡ್ ಬ್ಯಾಂಕ್ ಇಲ್ದಲ್ಲಿ ರೆಫರ್ ಮಾಡಿದ್ರ ಸೊ ಸೆಕೆಂಡ್ ಯೂನಿಟ್ಗೆ ಹೋಗುದ್ರಾಗ ಆ ಒಂದು ಆಘಾತ ಆಗ್ಬೋದು ಆ ತಾಯಿಗೆ, ಅಥವಾ ರೇಪ್ ಆಗಿದಂತ ಕೇಸ್ ಇರ್ಬೋದು. ಪೋಸ್ಟ್ ರೇಪ್ ನಲ್ಲಿ
ಎಲ್ಲಿ ಹೋಗ್ಬೇಕು, ಏನ್ ಚಾನೆಲ್ಸ್ ಇರ್ತಾರ, ಇವ್ರಿಗೆ ಇಮಿಡಿಯೇಟ್ಲಿ ಸರ್ವಿಸ್ ಹೆಂಗ್ ಕೊಡ್ಬೇಕು, ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಏನು, ಪ್ರೈವಸಿ ಅಂದ್ರೆ ಏನು, ಈ ಎಲ್ಲಾ ಒಂದು ಶಬ್ದಗಳ ಬಳಕೆ ಆಗ್ಲಿ ಅಥವಾ ಇದ್ರದ್ದು ಒಂದು ವಿಚಾರಗಳನ್ನ ನಾವು ಒಂದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸಿಗೂ ಕೊಡ್ಬೋದು. ಯಾಕಂದ್ರೆ ಕೇವಲ ಸರ್ಕಾರ ಮಾತ್ರ ಈ ಡಿಸಾಸ್ಟರ್ ಟೈಮ್ ನ ನೀವು ನೋಡ್ಬೋದು, ಅವ್ರಷ್ಟೇ ಒಂದು ಕ್ಯಾಂಪ್ ಮೋಡಲ್ಲಿ ಮಾಡಿ ಫುಡ್, ಶೆಲ್ಟರ್, ಕ್ಲೋದಿಂಗ್ ಅಷ್ಟ ವಿಚಾರ ಮಾಡ್ತಾರೆ. ಬಟ್ ಅದರ ಆದ್ಮೇಲೆ ಈ ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗ್ಲಿ, ಅಬೋರ್ಷನ್ ಆಗ್ಲಿ, HIV ಸಂಬಂಧಪಟ್ಟಂತದ್ದು ಒಂದು ಆಬ್ಜೆಕ್ಟಿವ್ ಐತಿ, ಗುಪ್ತ ರೋಗಗಳ ಬಗ್ಗೆ ಇವ್ನ್ ಯಾರು ಅದರ ಬಗ್ಗೆ ಕಾಳಜಿ ವಹಿಸುದಿಲ್ಲ. ಹಾಗಾಗಿ ಯೂಶುವಲಿ ವಿಪತ್ತಿನ ಟೈಮ್ ನಾವೇನ್ ಹೇಳ್ತೀವಿ 3 ತಿಂಗಳವರೆಗೂ ಅದರದ್ದು ಇಫೆಕ್ಟ್ ಇರ್ತೈತಿ. ಅದಾದ್ಮೇಲೆ ಪೋಸ್ಟ್ ಕ್ರೈಸಿಸ್ ನಾವು ನೋಡಿದಾಗ ನೀವು ಎಷ್ಟೋ ಕಣ್ಣು ಮಾಧ್ಯಮದಲ್ಲಿ ನಾವು ಹಾಕ್ತಾರೆ, ಹೆಚ್ಚಿನ ಮರಣ ದರ, ತಾಯಂದ್ರ ಮರಣ ದರ ಹೆಚ್ಚಾಯ್ತು, ಮಗುವಿನ ಶಿಶು ಮರಣ ದರ ಹೆಚ್ಚಾಯ್ತು, HIV ಪ್ರಿವಿಲೆನ್ಸ್ ಹೆಚ್ಚಾಯ್ತು. ಇದೆಲ್ಲ ಯಾಕಾಗ್ತೈತೆ ಅಂದ್ರೆ ಈ ಡಿಸಾಸ್ಟರ್ ಟೈಮ್ನಾಗ ನಾವು ನಾರ್ಮಲಿ ಇವನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಬಿಡ್ತೀವಿ, ಇದನ್ನ ಬಿಟ್ಟು ಬೇರೆ ಕಡೆ ಫೋಕಸ್. ಈಗ ಎಕ್ಸಾಂಪಲ್ ಕೋವಿಡ್ ಟೈಮ್ ನಲ್ಲಿ ನಾವು ಬರೀ ಕೋವಿಡ್ ಫೋಕಸ್ ಮಾಡುದು, ಟೆಸ್ಟ್ ಮಾಡುದು, ಅಡ್ಮಿಟ್ ಮಾಡುದು, ಇದನ್ನ ಮಾಡಿದ್ವಿ. ಅವಾಗ ಸಂತಾನಹರಣ ಶಸ್ತ್ರಚಿಕಿತ್ಸೆ ಸ್ಟಾಪ್ ಆಯ್ತು, ಅಬೋರ್ಷನ್ ಸ್ಟಾಪ್ ಆಯ್ತು. ಹಿಂಗಾಗಿ ಎಷ್ಟೋ ಮಂದಿಗೆ ವೈಲೆನ್ಸ್, ಹಿಂಸೆಗೊಳಗಾದ್ರು ಮಹಿಳೆಯರು. ಅದಕ್ಕೋಸ್ಕರ ಈ ಟೈಮ್ ನಲ್ಲೂ ಕೂಡ ಎಲ್ಲರೂ ಈ ಸೇವೆಯನ್ನ ಕಂಟಿನ್ಯೂ ಮಾಡ್ಬೇಕು, ಬಟ್ಟೆ ಸ್ಟಾಪ್ ಮಾಡ್ದಂಗ. ಪ್ಲಸ್ ಆ ಟೈಮ್ ನಲ್ಲಿ ಎಲ್ಲರೂ ಫ್ರೀ ಸರ್ವಿಸಸ್ ಕೊಡ್ಲಿಕ್ಕೆ ಮುಂದ್ ಬರ್ಬೇಕು. ಎಕ್ಸಾಂಪಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಲೈಕ್ SDM ಇರ್ಬೋದು, ಗೀತಾ ಉತ್ತೂರ್, ಚಿರಾಯಿ ಹಾಸ್ಪಿಟಲ್, ಹಿಂಗೆಲ್ಲಾ ಇದ್ದವ್ರಿಗೂ ಕೂಡ ನಾವು ಯಾಕೆ ಸೆನ್ಸಿಟೈಸ್ ಮಾಡಾತೀವಿ ಅಂದ್ರೆ ಎಲ್ಲಾ ಡೇಸ್ ನೀವು ಚಾರ್ಜ್ ಮಾಡ್ತೀರಿ, ಬಟ್ ವಿಪತ್ತಿನ ಟೈಮ್ ನಲ್ಲೂ ನೀವೆಲ್ಲರ ಜೊತೆ ಕೈ ಜೋಡಿಸಿ, ಕೇವಲ ಸರ್ಕಾರ ಎಲ್ಲಾ ಮಾಡಕ್ ಆಗುದಿಲ್ಲ, ಸರ್ಕಾರೇತರ ಸಂಘ ಸಂಸ್ಥೆಗಳ ಆಸ್ಪತ್ರೆಗಳು ಕೂಡ ಮುಂದ್ ಬಂದು ಈ 7 ಅಬ್ಜೆಕ್ಟಿವ್ಸ್ ಗೆ ಸಂಬಂಧಪಟ್ಟಂತ ಸೇವೆಗಳನ್ನ ಕೊಡ್ಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, ಸೇವೆಗಳನ್ನು ಕೊಡೋ ಟೈಮ್ ನಲ್ಲಿ ನಾವು ಕೆಲವೊಂದು ಕಿಟ್ಸ್ ಅನ್ನ ತಯಾರಿ ಮಾಡ್ಬೇಕಾಗ್ತೈತಿ. ಅಂದ್ರೆ ಅವಾಗ ಒಂದೊಂದ ನಾವು ಪೀಸ್ ಅನ್ನ ಕೊಡಕ್ ಆಗಂಗಿಲ್ಲ. ಎಕ್ಸಾಂಪಲ್ ಈಗ ಒಂದು ರೇಪ್ ಆಗಿತ್ತಂತ, ಪೋಸ್ಟ್ ರೇಪ್ ಅಲ್ಲಿ ಯಾವ ಫಾರ್ಮ್ಯಾಟ್ಸ್ ಫಾಸ್ಟ್ ಸಿಗ್ಬೇಕು, ಪ್ಲಸ್ ಅವರಿಗೆ ಸ್ಮಿಯರ್ಸ್ ತಕೊಂಡು ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ಗೆ ಕಳಿಸ್ಬೇಕಂದ್ರೆ ಏನೇನ್ ಅದಕ್ಕ ಇಕ್ವಿಪ್ಮೆಂಟ್ಸ್ ಬೇಕು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬೇಕು. ಅಷ್ಟೇ ಅಲ್ದ ಆ ಹುಡುಗಿಗೆ ಯಾವ ತರ ಮಾತಾಡ್ಬೇಕು, ಎಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕು, ಇಮಿಡಿಯೇಟ್ಲಿ ಅವ್ರನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು, ಎಲ್ಲಿ ಶಿಫ್ಟ್ ಮಾಡಿದ್ರೆ ಅವ್ರಿಗೆ ಆ ಸೇವೆ ಸಿಗ್ತೈತಿ. ಇದು ಎಲ್ಲಾನು ಒಂದೊಂದು ನಾವು ಕಿಟ್ ಗಳನ್ನ ತಯಾರು ಮಾಡ್ತಿರ್ತೀವಿ. ಆ ಕಿಟ್ಟಿಗೆ ಹೆಸರು ಇರ್ತೈತ್ರಿ. ಲೈಕ್ ಎಕ್ಸಾಂಪಲ್ 1A ಅಂದ್ರೆ ಕಾಂಡಮ್ ಕಿಟ್, 1B ಅಂದ್ರೆ ಫಿಮೇಲ್ ಕಾಂಡಮ್ ಕಿಟ್. ಸೆಕ್ಸ್ ವರ್ಕರ್ಸ್ ಇರ್ತಾರ, ಲೈಂಗಿಕ ವೃತ್ತಿಯಲ್ಲಿ ತೊಡಗಿದ ಮಹಿಳೆಯರು. ಸೊ ಅಂತ ಹೊತ್ನಾಗ ಅದು ವೃತ್ತಿ ಕಂಟಿನ್ಯೂ ಯಾಕಂದ್ರೆ ಅವ್ರದ್ದು ಒಂದು ಉಪಜೀವನ ಅದ್ರ ಮೇಲೆ ಇರ್ತೈತಿ. ಸೊ ಆ ಕಿಟ್ಸ್ ಕೂಡ ನಾವು ತಯಾರಿಯಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ಆ ಟೈಮ್ ನಲ್ಲಿ ಅವ್ರಿಗೆ ಕಿಟ್ ಅವೈಲೇಬಲ್ ಇರ್ಲಿಲ್ಲ ಅಂದ್ರೆ ಮತ್ತೆ ನಿಮ್ HIV ಪ್ರಿವೆಲೆನ್ಸ್ ಇನ್ಸಿಡೆನ್ಸ್ ರೇಟ್ ಹೆಚ್ಚಿಗೆ ಆಗೋ ಸಾಧ್ಯತೆ ಇರ್ತೈತಿ. ಅಷ್ಟೇ ಅಲ್ಲ, HIV ART ಮೇಲೆ ಇರ್ತಾರೆ ಎಷ್ಟೋ ಜನ. ಈಗ ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ನೀವು ಕೇಳಿರ್ಬೋದು. ಆ ಥೆರಪಿ ಮೇಲೆ ಇದ್ದವರು ಏನಾದ್ರೂ 1 ಅಥವಾ 2 ಟ್ಯಾಬ್ಲೆಟ್ ಮಿಸ್ ಮಾಡಿದ್ರು ಅಂದ್ರೆ ಅದನ್ನ ನೆಕ್ಸ್ಟ್ ರೆಜಿಮನಿಗೆ ಹೋಗ್ತಾರೆ ಅವ್ರು, ಅಂದ್ರೆ ಹೈಯರ್ ಆಂಟಿಬಯೋಟಿಕ್. ಸೊ ಅದು ಕೂಡ ಈ ಒಂದು ಡಿಸಾಸ್ಟರ್ ಇಂದ, ಆ ಡಿಸಾಸ್ಟರ್ ಕಿಂತ ಸಾಯುವುದಕ್ಕಿಂತ ಹೆಚ್ಚಿಗೆ ಈ ಡಿಸಾಸ್ಟರ್ ಇಂದ ಸಾವುಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಸೊ ಈ ತರ 7 ಅಬ್ಜೆಕ್ಟಿವ್ಸ್ ಗೆ ಸಂಬಂಧಪಟ್ಟಂತ ತಯಾರಿಗಳನ್ನ ಮಾಡ್ಕೊಂಡು ಈ ಒಂದು ನಾವು ಎಲ್ಲ ಜನರನ್ನ ತಯಾರಿಯನ್ನ ಇಟ್ಕೋತಾ ಇದ್ವಿ. ಈಗ ತಯಾರಿ ಹಂತ ನಾವು ಈಗಾಗ್ಲೇ 1 ವರ್ಷದಿಂದ ಪ್ರಾರಂಭ ಮಾಡಿದೀವಿ. ಹಾಗ್ಲೇ ಸ್ಲೋ ಆಗಿ ನಾವು ಇವನ್ ರೆಸ್ಪಾನ್ಸ್ ಸ್ಟೇಜಿಗೂ ಹೋಗಿವಿ. ಅಂದ್ರೆ ಆಲ್ರೆಡಿ ಆ ತಯಾರಿಗಳನ್ನ ಮಾಡಿಕೊಂಡು ಪೈಲಟ್ ಆಗಿ, ಈಗ ನಿಮ್ದು ಒಡಿಸಾದ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು, ಅಲ್ಲಿ ನಾವು ಸೇವೆಯನ್ನ ಕೊಟ್ವಿ. ಅಲ್ಲಿ ಜನರಿಗೆ ಅವ್ರ ಮನೆಯಲ್ಲಿ ಏನ್ ಸೇವೆ ಬೇಕಾಗಿತ್ತು. ಅಷ್ಟೇ ಅಲ್ಲ, ಈಗ ವಯನಾಡಲ್ಲಿ ತುಂಬಾ ಹೆವಿ ರೈನ್ಸ್ ಆಗಿ ಲ್ಯಾಂಡ್ ಸ್ಲೈಡ್ಸ್ ಪ್ರಾರಂಭ ಆಗ್ಯಾವ. ಸೊ ನಾಳೆ ಇನ್ 2 days ಅಲ್ಲಿ ಅಲ್ಲಿಯೂ ಕೂಡ ನಮ್ ರೆಸ್ಪಾನ್ಸ್ ಟೀಮ್ ರೆಡಿ ಆಗಿತ್ತು. ಸೊ ಈ ತರ ನಾವು ಕೇರಳದಾಗ ಒಂದ್ ಕಡೆ, ವೆಸ್ಟ್ ಬೆಂಗಾಲ್, ಕರ್ನಾಟಕ, ಪಂಜಾಬ್, ಗುಜರಾತ್, ಈ ತರ ಬೇರೆ ಬೇರೆ ಕಡೆಯಿಂದ ಒಂದೊಂದು ಬ್ರಾಂಚ್ ಅನ್ನ ಈ ತರಬೇತಿಯನ್ನ ನೀಡಿ ಅಲ್ಲಿ ಸಂಘ ಸಂಸ್ಥೆಗಳ ಜೊತೆ ಸೇರ್ಕೊಂಡು ಈ ಒಂದು ತಯಾರಿ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ವಾಟ್ ದ ಬ್ರೀಫ್. ಇದನ್ನ ನಾವು ಹೇಳ್ಬೇಕಾದ್ರೆ, ಸೊ ಶುಭೇಂದು, ಯು ವಾಂಟ್ ಟು ಆಡ್ ಸಮಥಿಂಗ್? Yes, ma'am. ಬೇಸಿಕಲಿ FPI ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈಗ ಆಲ್ರೆಡಿ ಹೇಳ್ದಂಗೆ ಇಷ್ಟು ವರ್ಷ ಇದೆಲ್ಲ ಕಾರ್ಯನಿರ್ವಹಿಸ್ಕೊಂತ ಬರ್ತಾ ಇದೆ. ಈಗ ಈ ಡೊಮೇನ್ ಅಲ್ಲಿ ಸ್ಪೆಸಿಫಿಕಲಿ ಬಿಕಾಸ್ ಒಂದೇನೋ ಸೈಕ್ಲೋನು ಮತ್ತೊಂದು ಎಫೆಕ್ಟ್ ಏನಾದ್ರೂ ಆದಾಗ, ಫ್ಲಡ್ ಶೋ, ಸೈಕ್ಲೋನು, ಮತ್ತೊಂದು ಏನಾದ್ರೂ ನ್ಯಾಚುರಲ್ ಕೆಲಾಮಿಟಿ, ಇದ್ರ ಮ್ಯಾನ್ ಮೇಡೋ ನ್ಯಾಚುರಲ್ ಏನಾದ್ರೂ ಆದಾಗ ನಮ್ದು ಸಂಸ್ಥೆ ಇದ್ರೊಳಗಡೆ ಎದಕ್ಕೆ ಮೇನ್ ಪಾತ್ರ ಅಂತ ಹೇಳಿದ್ರೆ, ನಾವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತೀವಿ. ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಂತಂದ್ರೆ ಎಲ್ಲೆಲ್ಲಿ ಏನೇನ್ ಆಗಿದೆ, ಬೇಸಿಕ್ಲಿ ಎಷ್ಟೊಂದ್ ಮಂದಿ ಎಲ್ಲೋ ಕುಂತು ಅದೇನೋ ಹೇಳಿ ನಾವು ಹೆಲ್ಪ್ ಮಾಡ್ತೀವಿ, ನಾವು ರೊಕ್ಕ ಕೊಡ್ತೀವಿ, QR ಕೋಡ್ ಕಳಿಸ್ರಿ, ಅಕೌಂಟ್ ನಂಬರ್ ಕಳಿಸ್ರಿ ಎಲ್ಲ ಹೇಳ್ತಾರೆ. ಬಟ್ ಆನ್ ದ ಸ್ಪಾಟ್ ಹೋಗಿ ಅವ್ರಿಗೆ ಬೇಕಾದಂತ ಸರ್ವಿಸಸ್ ಏನೇನ್ ನೋಡ್ಕೋಬೇಕು ಅದ್ ನಮ್ FPI ಕೆಲಸ ಮಾಡ್ತೈತಿ. ಈಗ ಅದೇ ಮೇಡಮ್ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಂಗೆ ವಯನಾಡ್ ಆಗಿರ್ಬೋದು, ಕೇರಳ ಒಳಗಡೆ ಅಥವಾ ಒರಿಸ್ಸಾ ಅಲ್ಲಿ ಆಗಿರ್ಬೋದು, ಇದ್ರೊಳಗಡೆ ಹೋಗಿ ಫಸ್ಟ್ ರೆಸ್ಪಾಂಡರ್ಸ್ ಅಂತ ಇಂಗ್ಲಿಷ್ ಒಳಗಡೆ ಕರೀತಾರೆ. ಹಿಂಗ ಏನಾದ್ರು ಆದಾಗ ಮೊದಲನೇದಾಗಿ ಅದನ್ನು ಪಾಯಿಂಟ್ ಔಟ್ ಮಾಡಿದ್ರು, ಫುಡ್, ಕ್ಲೋದಿಂಗು, ಶೆಲ್ಟರ್. ಮೋಸ್ಟ್ ಬೇಸಿಕ್ ಆಗಿ ಬೇಕಾಗಿದ್ದು ಅದು ಸಹಜ.
ಬಟ್ ಅದಕ್ಕಿಂತ ಮುಂದೆನೂ ಹೋಗಿ ಈ ಎಲ್ಲಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಒಳಗಡೆ ಪ್ರೆಗ್ನೆನ್ಸಿ ಆಗಿರ್ಬೋದು, HIV ರಿಲೇಟೆಡ್ ಆಗಿರ್ಬೋದು, ಅದೇನಾದ್ರೂ ಮೆಡಿಕೇಶನ್ ತಪ್ಪಿದ್ರೆ ಅದನ್ನು ಹೆಚ್ಚಿಗೆ ಆಂಟಿಬಯೋಟಿಕ್ ಸ್ಪ್ರೆಡ್ ಆಗೋ ಚಾನ್ಸ್ ಆಗಿರ್ಬೋದು. ಇದು HIV ಹೆಂಗಂದ್ರೆ ಇಟ್ ಇಸ್ ಕಮ್ಯುನಿಕೇಬಲ್ ಡಿಸೀಸ್, ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ತೈತಿ. ಸೊ ಅಂತದ್ ಏನೇ ಟ್ರೀಟ್ಮೆಂಟ್ ಇದ್ರು ಅಥವಾ ಪ್ರೆಗ್ನೆನ್ಸಿಯಲ್ ಕಾಂಪ್ಲಿಕೇಶನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಸರ್, ಮಿಲಿಟರಿ ಒಳಗಡೆ MRE ಅಂತ ಬರುತ್ತೆ, ಮಿಲಿಟರಿ ರೆಡಿ ಟು ಈಟ್ ಫುಡ್ಸ್ ಅಂತ. ಈಗ ಅವ್ರು ಎಲ್ಲೆಲ್ಲೋ ಹೋದಾಗ, ಯಾವ್ದೋ ಒಂದು ಮಿಷನ್ನಿಗೋ ಮತ್ತೊಂದ್ ಕೆಲ್ಸಕ್ಕೋ ಹೋದಾಗ ಅವ್ರಿಗೆ ಅಲ್ಲಿ ರೆಡಿಮೇಡ್ ಫುಡ್ ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಕಿಟ್ ಇಟ್ಕೊಂತಾರ ಅವರು. ಈ ಕಿಟ್ ಒಳಗಡೆ ತನ್ನಷ್ಟಕ್ಕೆ ತಾನೇ ಅದು ರೆಡಿ, ಅಂದ್ರೆ ಬರೀ ನಾನು ನೀರ್ ಮಿಕ್ಸ್ ಮಾಡಿದ್ರೆ ಸಾಕು, ಐ ಕ್ಯಾನ್ ಈಟ್ ಸಮಥಿಂಗ್, ಸರ್ವೈವ್ ಮಾಡೋದಿಕ್ಕೆ. ಸೊ ಅಂತ ಕಿಟ್ ಇದ್ರ ಒಳಗಡೆ ಏನಿರುತ್ತೆ, ಮೋಸ್ಟ್ ಬೇಸಿಕ್ ಅಂಡ್ ಫಂಡಮೆಂಟಲ್ ಥಿಂಗ್, ನಮ್ಗೆ ಆನ್ ದ ಸ್ಪಾಟ್ ಏನ್ ಬೇಕು ಆ ಒಂದು ಸಮಸ್ಯೆನ ಬಗೆಹರಿಸೋದಿಕ್ಕೆ. ಯಾಕಂದ್ರೆ ಇಮಿಡಿಯೇಟ್ಲಿ ನನ್ಗೆ ಒಂದ್ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಪ್ಪ ಕಾಂಪ್ಲಿಕೇಶನ್ ತಪ್ಪಿಸೋದಿಕ್ಕೆ ಅಂದ್ರೆ ಆ ಸರ್ವೈವಲ್ ಮಿನಿಟ್ ಏನಿರುತ್ತೆ, ಆ ಸರ್ವೈವಲ್ ಮಿನಿಟ್ ಅನ್ನ ದಾಟೋದಿಕ್ಕೆ ನನ್ ಕಡೆ ಏನೇನ್ ಅವಶ್ಯಕತೆ ಬೇಕು ಆ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡೋದಿಕ್ಕೆ ಈಗ ಇದು MISP, ಮಿನಿಮಮ್ ಇನಿಷಿಯಲ್ ಸರ್ವಿಸ್ ಪ್ಯಾಕೇಜ್ ಅಂತ ಸ್ಟಾರ್ಟ್ ಮಾಡಿತ್ತು. ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮ್ ಒಳಗಡೆ ನಾವು ಮನೆಗೆ ಹೋಗಿ ಅಥವಾ ಆ ಪೇಷಂಟ್ಸ್ ನಮ್ಮ ಕ್ಲಿನಿಕ್ಗೆ ಬಂದು ಆ ಕೌನ್ಸಿಲಿಂಗ್ ಸೆಷನ್ ಆಗ್ಲಿ ಮತ್ತೊಂದೇನೋ ಕೊಡಕ್ ಆಗದೆ ಇದ್ದಾಗ, ಬಿಕಾಸ್ ಲಾಕ್ ಡೌನ್ ಆಗಿತ್ತು, ಯಾರು ಹೊರಗಡೆ ಹೋಗಕ್ ಅವಶ್ಯ ಇರ್ಲಿಲ್ಲ ರೂಲ್ ಪ್ರಕಾರ. ಸೊ ಅವಾಗ ಏನಾಗಿತ್ತು, ನಾವು ಟೆಲಿಕಮ್ಯುನಿಕೇಶನ್ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಸರ್ವಿಸಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಹೆಂಗಂದ್ರೆ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ, ಕೆಲವೊಂದು ಹೆಂಗಂದ್ರೆ ಸರ್ ಏನೋ ಡೌಟ್ ಹುಟ್ಕೊಂಡ್ಬಿಡ್ತಾವ. ಈಗ ಟೀನೇಜರ್ಸ್ ಅಡೋಲೆಸೆಂಟ್ಸ್ ಹೆಂಗಂದ್ರೆ ಇಂಥದ್ ಏನಾದ್ರೂ ಡೌಟ್ ಬಂದಾಗ ಕೇಳೋದು ಯಾರಿಗೆ? ಅಪ್ಪ ಅಮ್ಮನಂತೂ ಕೇಳಲ್ಲ, ಕೇಳೋದು ಮತ್ತೆ ಅವ್ರ ಫ್ರೆಂಡ್ಸಿಗೆ. ಸೊ ಇಟ್ ಈಸ್ ಅದ್ ಹೆಂಗಂದ್ರೆ ಅಪ್ ಟು ಸಮ್ ಎಕ್ಸ್ಟೆಂಟ್ ಅದು ಹಾಫ್ ನಾಲೆಡ್ಜ್ ಆಗ್ಬಿಡತ್ತೆ. ಬಿಕಾಸ್ ಅವರು ಮತ್ತೆ ನೋಡ್ಬೇಕಾಗಿದ್ದು ಇಂಟರ್ನೆಟ್. ಯಾ ಎಕ್ಸ್ಪರ್ಟ್ ಪರ್ಸನ್ ಆಗ್ಲಿ, ಯಾರಿಗಾದ್ರೂ ಗೊತ್ತಿದ್ದವ್ರಿಗಾಗ್ಲಿ ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಮುಟ್ಟೋಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಆಸ್ ಅ ಫಸ್ಟ್ ರೆಸ್ಪಾಂಡರ್ಸ್ ಇದ್ರ ಒಳಗಡೆನೂ ಸಹ ಅವ್ರಿಗೆ ಬೇಕಾದಂತಹ ಅವಶ್ಯಕತೆಗಳಿದ್ದಂತಹ ಏನೇನ್ ಇಕ್ವಿಪ್ಮೆಂಟ್ಸ್ ಬೇಕು ಆನ್ ದ ಸ್ಪಾಟ್ ಈ ಕಿಟ್ ಅಲ್ಲಿ ಅದನ್ನ ಅವೈಲೇಬಲ್ ಇಟ್ಟು ಆಸ್ ಅ ಫಸ್ಟ್ ರೆಸ್ಪಾಂಡರ್ಸ್ FPAIಗೂ ಸಹ ಇದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಿ ಆರ್ ವೆರಿ ಪ್ರೌಡ್ ಅಂಡ್ ಆಲ್ಸೋ ಹ್ಯಾಪಿ. ಇಂತ ಒಂದು ಸಂದರ್ಭ ಏನಾದ್ರೂ ಬರಬಾರ್ದು ಅಂತ ಏನಾದ್ರು ವಿಪತ್ತಿಗಳು, ಬಟ್ ಅಕಸ್ಮಾತ್ ಆಗನು ಅನ್ಫಾರ್ಚುನೇಟ್ಲಿ ಏನಾದ್ರು ಬಿಯಾಂಡ್ ಅವರ್ ಕಂಟ್ರೋಲ್ ಆಯ್ತಂದ್ರೂ ಸಹ ಆಸ್ ಅ ರೆಸ್ಪಾಂಡರ್ಸ್ ವಿ ವಿಲ್ ಆಲ್ವೇಸ್ ಬಿ ದೇರ್ ಟು ಹೆಲ್ಪ್ ಅಂಡ್ ವಿ ವಿಲ್ ಆಲ್ವೇಸ್ ಬಿ ದೇರ್ ಟು ವರ್ಕ್ ಆನ್ ಇಟ್ ಆಸ್ ಅನ್ NGO ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ವಿತ್ ದ ಸೋಲ್ ಇಂಟೆನ್ಷನ್ ಏನಂದ್ರೆ ಹ್ಯುಮ್ಯಾನಿಟಿಗೋಸ್ಕರ, ಆ ಮನುಷ್ಯತ್ವವನ್ನು ಉಳಿಸ್ಕೋಬೇಕು. ಆಮೇಲೆ ಈ ರೆಸ್ಪಾಂಡರ್ಸ್ಗೆ ಎಲ್ಲಾ ರೀತಿಯಿಂದಲೂ ಅನುಕೂಲ ಮಾಡಿ ಆ ವಿಕ್ಟಿಮ್ಸ್ಗೆ ಯಾವ ರೀತಿ ಹೆಲ್ತ್ ರಿಲೇಟೆಡ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ರೈಟ್ಸ್ ಬಗ್ಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಂಡ್ ವಿ ವಿಲ್ ಡೂ. ಐ ಆಮ್ ಹೆಚ್ ಪಾಪ್ಯುಲೇಷನ್ ಅಡೋಲೆಸೆಂಟ್ಸ್ ಐತಿ. ನಾರ್ಮಲ್ ಟೈಮ್ಸ್ನಾಗ ಅವ್ರು ಆಲ್ರೆಡಿ ಬಹಳಷ್ಟು ಚಾಲೆಂಜಸ್ ಫೇಸ್ ಮಾಡ್ತಿರ್ತಾರ. ಆದ್ರೆ ಕ್ರೈಸಿಸ್ ಟೈಮ್ದಾಗ ಏನಾಗ್ತೈತಿ, ಒಂದ್ ಫ್ಯಾಮಿಲಿ ಸ್ಟ್ರಕ್ಚರ್ ಏನೈತಿ, ಆಮೇಲೆ ಒಂದ್ ಸೊಸೈಟಿ ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗಿರ್ತೈತಿ. ಆಮೇಲೆ ಫ್ರಮ್ ದಿ ಏಜ್ 10 to 14 ಎಸ್ಪೆಷಲಿ ಗರ್ಲ್ಸ್, ಅವರಿಗೆ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಅವ್ರ ಮೇಲೆ ನಡೆದಿದ್ದು ಅವ್ರಿಗೆ ಗುರ್ತಿರೋಂಗಿಲ್ಲ. ಆಮೇಲೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿನೂ ಅಷ್ಟು ಅವ್ರಿಗೆ ಬೆಳೆದಿರೋಂಗಿಲ್ಲ ಆ ವಯಸ್ಸಿಗೆ. ಸೊ ಆ ಹೊತ್ನಾಗ ಏನಾಕೈತಿ, ಅವ್ರ ಮೇಲೆ ಅವ್ರು ಎಕ್ಸ್ಪ್ಲಾಯ್ಟೇಷನ್ಗೆ ಒಳಗಾಗ್ತಾರ. ಅಲ್ಲಿ ಹೆಲ್ತ್ ರಿಸ್ಕ್ಸ್ನು ಆಗ್ತಾವ, ಎಸ್ಪೆಷಲಿ ಅನ್ಸೇಫ್ ಅಬಾರ್ಷನ್ ಆತು, ಆಮೇಲೆ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್, ಆಮೇಲೆ STIs, ಆಮೇಲೆ HIV ಹರಡೋ ಸಾಧ್ಯತೆಗಳು ಇರ್ತಾವಲ್ಲಿ. ಸೊ ದ್ಯಾಟ್ಸ್ ವೆನ್ ವಿ FPA India ಸ್ಟೆಪ್ ಇನ್ ಅಂಡ್ ಥ್ರೂ ಮಿನಿಮಮ್ ಇನಿಷಿಯಲ್ ಸರ್ವಿಸ್ and other SRH services, we make sure that the health and future of the adolescents are protected. ಎಸ್ಪೆಷಲಿ ಅಡೋಲೆಸೆಂಟ್ ಏಜ್ ನಲ್ಲಿ ಎಷ್ಟೋ ಮಂದಿ ಎಕ್ಸ್ಪ್ಲಾಯ್ಟ್ ಆದಾಗ ಎಷ್ಟೋ ಮಂದಿ NGOsಗೂ ಕೂಡ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಇವ್ರು ಎಕ್ಸ್ಪ್ಲಾಯ್ಟ್ ಆಗಾರಂತ, ಅವ್ರು ಯಾವ ತರ ಅವ್ರನ್ನ ಐಡೆಂಟಿಫೈ ಮಾಡ್ಬೇಕು, ಅವ್ರಿಗೆ ವೈಲೆನ್ಸ್ ಆಗೈತಿ ಅಂತ. ಈ ತರ ತರಬೇತಿಗಳನ್ನ ನಾವು ಎಲ್ಲಾ NGO ಪಾರ್ಟ್ನರ್ಸ್ಗೂ ಕೊಡ್ತಾ ಇದೀವಿ. ಈಗ ಗವರ್ಮೆಂಟ್ ಆಫೀಷಿಯಲ್ಸ್ಗೂ ಕೊಡ್ತಾ ಇದೀವಿ. ಬಿಕಾಸ್ ಟೆಕ್ನಿಕಲಿ ಎಲ್ಲರೂ ಟ್ರೈನ್ಡ್ ಅದಾರ ಡಾಕ್ಟರ್ಸ್, ಬಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಬೇರೆ. ಆದ್ರೆ ಅವ್ರನ್ನ ಐಡೆಂಟಿಫೈ ಹೆಂಗ್ ಮಾಡ್ಬೇಕು, ಅವ್ರಿಗೆ ಆ ಸರ್ವಿಸ್ ನೀಡ್ ಐತಿ ಅಂತ ಹೆಂಗ್ ಗುರುತಿಸ್ಬೇಕು ಅನ್ನೋದಕ್ಕೆ ನಾವು ಸೆಕ್ಷುವಲ್ ಅಂಡ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ಅನ್ನೋ ಒಂದು ತರಬೇತಿಯನ್ನ ಕೂಡ ಈಗಿನ ಡಾಕ್ಟರ್ಸ್ಗೆ ಮತ್ತು ಪ್ರೈವೇಟ್ ಡಾಕ್ಟರ್ಸ್ಗೆ NGOsಗೆ ಯುವಕರಿಗೆಲ್ಲ ಕೊಡ್ತಾ ಇದೀವಿ. ಸೊ ದಟ್ ಅವ್ರು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡ್ಬೇಕು. ಆದ್ರೆ ಈ ಒಂದು ಟರ್ಮಿನಾಲಜೀಸ್ ಮಿನಿಮಮ್ ಗೊತ್ತಿರ್ಲಿಲ್ಲ ಅಂದ್ರ ಈ ಡಿಸಾಸ್ಟರ್ ಅವ್ರಿಗೆ ಹೆಂಗ್ ರೆಫರ್ ಮಾಡ್ಬೇಕು, ಎಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಕ್ಸಾಂಪಲ್, ಈಗಾಗ್ಲೇ ಟೆಲಿ ಹೆಲ್ತ್ ಹೇಳಿದ್ರು. ಒಬ್ರು ಯಾರೋ ಯೂತ್ ಅವ್ರಿಗೆ ಒಟ್ಟ ಸರ್ವಿಸ್ ಕೊಡಕ್ ಸಾಧ್ಯನ ಆಗ್ತಿರಂಗಿಲ್ಲ, ಎಲ್ಲ ಕಟ್ ಡೌನ್ ಆದಾಗ ಇಮಿಡಿಯೇಟ್ಲಿ ಅವ್ರು ಫೋನ್ ಮಾಡಿದ್ರ ನಂಗೆ ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗೈತಿ, ನಂಗೆ ಏನೋ ಆಗೈತಿ ಅಂದ್ರೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಇರ್ತೈತಿ. ಅವ್ನು ಟೆಲಿ ಹೆಲ್ತ್ ಮುಖಾಂತರ ಅವ್ರನ್ನ ಅಬಾರ್ಷನ್ ಆಗ್ದಂಗ ಇಮಿಡಿಯೇಟ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ದಂಗ ನಾವು ಹೆಲ್ಪ್ ಮಾಡ್ಬೋದು.
ಸೊ ಈ ಟೆಲಿ ಹೆಲ್ತ್ ಮುಖಾಂತರ ವಿ ಆರ್ ಬಿಲ್ಡಿಂಗ್ ದ ಚಾನೆಲ್ಸ್ ಸೊ ದಟ್ ಏನೋ ಬ್ರೇಕ್ ಡೌನ್ ಆದ್ರೂ ಕೂಡ ಇಮಿಡಿಯೇಟ್ ಇವ್ರನ್ನ ಇಲ್ಲಿ ಕರ್ಕೊಂಡು ಹೋಗ್ರಿ, ಇಲ್ಲಿ ಸರ್ವಿಸ್ ಸಿಗ್ತೈತಿ ನಿಮ್ಗೆ, ಇಲ್ಲಿ ಪಿಲ್ಸ್ ಅವೈಲೇಬಲ್ ಅದಾವು, ಇಲ್ಲಿ ಇದ ಐತಿ ಅಂದ್ರ ಅವ್ರಿಗೆ ಹೇಳ್ದಂಗ ಅದು ಸರ್ವೈವಲ್ ಅಂದ್ರೆ ಅವ್ರಿಗೆ ಏನೋ ಡಿಸಾಸ್ಟರ್ ಆಗೋಕ್ಕಿಂತ ಮುಂಚೆ ಆ ಟೈಮ್ ಅನ್ನ ನಾವು ಗ್ಯಾಪ್ ಅಲ್ಲಿ ಏನ್ ಕೊಡ್ಬೇಕು ಆ ಸರ್ವಿಸ್ ಕೊಟ್ರೆ ಅವ್ರ ಸರ್ವೈವಲ್ ರೇಟ್ ಇನ್ಕ್ರೀಸ್ ಆಗ್ತೈತಿ, ಅವ್ರಿಗೆ ಯಾವುದೇ ವೈಲೆನ್ಸ್ ಆಗುದಿಲ್ಲ ಅಥವಾ ಯಾವುದೇ ತೊಂದರೆಗೆ ಒಳಗಾಗದ ಯಾವ್ದು ರೇಟ್ಸ್ ಫ್ಲಕ್ಚುಯೇಷನ್ ಆಗುದಿಲ್ಲ. ಎಕ್ಸಾಂಪಲ್, ಈ ಲೈಂಗಿಕ ಪ್ರಜನನ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಅಂಕಿ ಸಂಖ್ಯೆಗಳನ್ನ ನಾವು ನೋಡಿದ್ರೆ ಆ ಟೈಮ್ ನಲ್ಲಿ ಕಂಟ್ರೋಲ್ ಸಿಚುವೇಶನ್ ನಲ್ಲಿ ಇಡ್ಬೇಕು ಅನ್ನೋದೇ FPI ಉದ್ದೇಶ. ಸೊ ದಿಸ್ ಇಸ್ ಹೌ ಈಗ ನಾವು ಇದನ್ನ ಈ ಪ್ರೆಸ್ ಮೀಟ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡೋದು ಏನಂತಂದ್ರ, ಈ ಒಂದು ತಯಾರಿ ಎಲ್ಲರೂ ಮಾಡ್ಕೋತಾರೆ ಡಿಸಾಸ್ಟರ್ ಟೈಮ್ ಅಲ್ಲಿ, ಬಟ್ ತಯಾರಿ ಲೈಂಗಿಕ ಹಾಗೂ ಪ್ರಜನನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಈ ಮಿಸ್ಪಂತ್ ಅನ್ನುವಂತ 7 ಆಬ್ಜೆಕ್ಟಿವ್ಸ್ ನಾವ್ ಏನ್ ಹೇಳಿದ್ವಿ ಅಂದ್ರೆ ಲೈಂಗಿಕ ರೋಗ ಇರ್ಬೋದು, ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಇರ್ಬೋದು, HIV ಇರ್ಬೋದು, ಅಥವಾ ಈ ಅಬಾರ್ಷನ್ಗೆ ಸಂಬಂಧಪಟ್ಟಂಗ ಮತ್ತು ಗರ್ಭ ನಿರೋಧಕಗಳ ಅವೈಲೇಬಿಲಿಟಿ ಬಹಳ ಇಂಪಾರ್ಟೆಂಟ್. ಕೆಲವೊಮ್ಮೆ ನಾವು ಈ ಒಂದು ಕ್ಯಾಂಪ್ ಮೋಡಲ್ಲಿ ಹೋದಾಗ ನಾವು ಈ ಸರ್ವಿಸ್ ಕೊಡ್ತೀವಿ ಅಂದಾಗ ನಮ್ಗೆ ಅಡ್ವೊಕೇಟ್ಸ್ ಪೊಲೀಸ್ ಏನಂದ್ರ, ಮೇಡಮ್ ಅವ್ರ ಜೀವಂತ ಇರುವುದ ಪ್ರಾಬ್ಲಮ್ ಐತಿ, ಇಂತ ಹೊತ್ನ ನೀವ್ ಇದ್ರ ಬಗ್ಗೆ ಮಾತಾಡ್ತೀರಿ ಅಂತ. ಬಟ್ ಪೋಸ್ಟ್ ಕ್ರೈಸಿಸ್ ನಾವು ನೋಡಿದಾಗ ಇದ್ರ ರೇಟ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಡುತ್ತೆ. ಸೊ ಯು ನೆವರ್ ನೋ ಯಾವ ಕ್ಲೈಂಟಿಗೆ ಯಾವ ಸರ್ವಿಸ್ ಅವಶ್ಯಕತೆ ಇರ್ತೈತಿ ಆ ಟೈಮ್ ಅಲ್ಲಿ ಅಂತ ಹೇಳಿ, ಅದಕ್ಕ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಅಥವಾ ಅಡ್ವೊಕೇಟ್ಸ್ ಆಗ್ಲಿ ಎವ್ರಿಬಡಿ ನಾವು ಇದನ್ನ ಯಾಕೆ ಸೆನ್ಸಿಟೈಸ್ ಮಾಡ್ತಾ ಇದೀವಿ ಅಂದ್ರ ಈ ಸರ್ವಿಸ್ ಬಹಳ ಎಸೆನ್ಷಿಯಲ್ ಐತಿ, ಇದನ್ನ ಸ್ಟಾಪ್ ಆಗ್ಬಾರ್ದು. ಯಾವುದೇ ಕ್ರೈಸಿಸ್ ಇಂದ ಆಘಾತಗಳಾಗೋದ್ರಕ್ಕಿಂತ ಹೆಚ್ಚಿಗೆ ಈ ಒಂದು ತೊಂದರೆಗಳ ಸ್ಟಾಪ್ ಆತು, ಇವೆಲ್ಲ ಸರ್ವಿಸ್ ಸ್ಟಾಪ್ ಆತಂದ್ರ ಅದರಿಂದ ಆಗುವಂತ ಆಘಾತಗಳ ಹೆಚ್ಚು. ಬಿಕಾಸ್ ವಿ ಸಿ ನಾವ್ ಏನ್ ಹೇಳ್ತೀವಿ, ಪ್ರತಿ ವರ್ಷ ಸುಮಾರು 34,000 ನಮ್ ಭಾರತದೊಳಗ ಡಿಸಾಸ್ಟರ್ ಇಂದ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಮೈಗ್ರೇಟ್ ಮಾಡ್ತಾರಂತ ಎವ್ರಿ ಡೇ ಇಫ್ ಯು ಸಿ ದ ಸ್ಟಾಟಿಸ್ಟಿಕ್ಸ್. ಸೊ ಇಂತ ಒಂದು ಟೈಮ್ ನಲ್ಲಿ ಅವ್ರು ತಮ್ಮ ಮನಿ ಬಿಟ್ಟು ಬೇರೆ ಕಡೆ ಹೋದಾಗ ಅಲ್ಲಿ ಸರ್ವಿಸ್ ಆರ್ಗನೈಸೇಷನ್ಸ್ ರೆಡಿ ಇರ್ಬೇಕು. ಸೊ ಅದಕ್ಕೆ ಆಲ್ ಓವರ್ ಇಂಡಿಯಾ FPI ಏನ್ ಮಾಡ್ತಾ ಇದೆ, ಪ್ರತಿಯೊಂದು ಸ್ಟೇಟ್ ನಾಗು ಒಂದೊಂದು ನಮ್ಮ ಬ್ರಾಂಚ್ ಈ ತಯಾರಿಗಳನ್ನ ಮಾಡ್ಕೊಂಡು ಅವ್ರಿಗೆ ಸರ್ವಿಸ್ ಅನ್ನ ಕೊಡೋಕ್ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲ ಸರ್ವಿಸಸ್ ಕೊಡ್ಬೇಕು, ಇಂತ ಎಲ್ಲ ವಾಲಂಟರಿಸಮ್ ಆಗ್ಲಿ ಮಾಡ್ಬೇಕು, ಅವ್ರು ಬರೇ ಒಂದೇ ಪ್ರೊಫೆಷನ್ ದವ್ರು ಆಗ್ಬೇಕು ಮತ್ತೆ ಇವರೇ ಹಂಗೆ ಟ್ರೈನಿಂಗ್ ಆಗ್ಬೇಕು ಅಂತಲ್ಲ. ಬೇಸಿಕ್ ಆಗಿ ಅವ್ರಿಗೆ ಏನ್ ನಾಲೆಡ್ಜ್ ಇರಬೇಕು ಆ ಟ್ರೈನಿಂಗ್ ಕೊಡ್ಬೇಕು, ನಾವ್ ಅದನ್ನ ಪ್ರೊವೈಡ್ ಮಾಡ್ತೀವಿ. ಅದು ಡಾಕ್ಟರ್ ಆದ್ರೂ ಆಗಿರ್ಬೋದು, ಲಾಯರ್ ಆದ್ರೂ ಆಗಿರ್ಬೋದು, ಮತ್ತೆ ಬಿಸ್ನೆಸ್ ಅವ್ರ ಆಗಿರ್ಬೋದು. ಮೇನ್ ಇದ್ರೊಳಗಡೆ ಬರೋದೇನು ಉದ್ದೇಶ, ಆ ಟೈಮ್ ಅಲ್ಲಿ ವಾಲಂಟರಿಸಮ್ ಇದನ್ನೆಲ್ಲ ಕಲ್ತು ಈ ನಾಲೆಡ್ಜ್ ಅನ್ನ ಅಲ್ಲಿ ಯಾವ ರೀತಿ ಅವ್ರು ಹೆಲ್ಪ್ ಮಾಡ್ಬೇಕು, ಆ ಉದ್ದೇಶ ಇದ್ರೊಳಗಡೆ ಬಹಳ ಮುಖ್ಯ. ಎದಕ್ಕಂತ ಹೇಳಿದ್ರೆ ನಾನ್ ಬಂದಲ್ಲಿ ಸುಮ್ನೆ ನಿಲ್ತೀನಿ, ನಾನ್ ಫಸ್ಟ್ ಅಲ್ಲಿ ಇದೀನಿ, ನಾನ್ ವಿಡಿಯೋ ಕಳಿಸ್ತೀನಿ, ಫೋಟೋ ಕಳಿಸ್ತೀನಿ ಅಂತ ಮಾಡೋರೇ ಸಿಕ್ಕಾಪಟ್ಟೆ ಅದರಲ್ಲಿ. ಬಟ್ ಇದ್ರ ಒಳಗಡೆ ಈ ಟ್ರೈನಿಂಗ್ ಅನ್ನ ಎಲ್ಲಾ, ಅದಕ್ಕೆ ನಮ್ NGO ಟ್ರೈನಿಂಗ್ ಸೆಂಟರ್ ಅಂತಾನೂ ರೆಕಗ್ನೈಸ್ ಆಗೈತಿ. ಅಂದ್ರೆ ಎಲ್ಲರಿಗೂ ಈ ಟ್ರೈನಿಂಗ್ ಅವಶ್ಯಕತೆ ಏನಿದೆ ಎಲ್ಲರಿಗೂ ನಾವು ಮುಟ್ಟಿಸ್ತಾ ಇದೀವಿ. ಅದು ಡಾಕ್ಟರ್ಸ್ ಆದ್ರೂ ಆಗಿರ್ಬೋದು ಅಥವಾ ನಾನ್ ಲಾಯರ್ ಬೈ ಪ್ರೊಫೆಷನ್, ಬಟ್ ನನಗೂ ಸಹ ಇದ್ರೊಳಗಡೆ ಈ ಟ್ರೈನಿಂಗ್ ಅನ್ನ ತಗೊಳ್ತಾ ಇದೀವಿ. ಸೇಮ್ ಅದೇ ರೀತಿ ಯಾರ್ಯಾರು ಸ್ಟೂಡೆಂಟ್ಸ್ ಆಸ್ ಎ ಯೂತ್ ಮೆಂಬರ್ಸ್, ಬರೇ ಯೂತ್ ಅಂತ ಹೇಳಿದ್ರೆ ಅವರು ಅಗೇನ್ ಪ್ರೊಫೆಷನಲ್ ಅದೇ ಆಗಿರ್ಬೇಕು ಅಂತಲ್ಲ. PUC ಮಾಡ್ತಿರೋರು ಇದ್ದಾರೆ, ಈಗ ಸೋಷಿಯಲ್ ವರ್ಕ್ ದವರು ಇದ್ದಾರೆ, ಆರ್ಟ್ಸ್ ದವರು ಇದ್ದಾರೆ, ಲಾಯರ್ LLB ಮಾಡ್ತಿರೋರು ಇದ್ದಾರೆ. ಸೊ ಇಟ್ ಅಪ್ಲೈಸ್ ಟು ಎವ್ರಿಬಡಿ ಹೂ ಆರ್ ಆಸ್ ಅ ಮೆಂಬರ್ಸ್ ಇದ್ದು ಈ ಟ್ರೈನಿಂಗ್ ಅನ್ನ ತಗೊಂಡು ಟ್ರೈನಿಂಗ್ ಅಥವಾ ಅಲ್ಲಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಈಸ್ ಮೋಸ್ಟ್ ಅಂದ್ರೆ ಇಂಪಾರ್ಟೆಂಟ್ ಇದ್ರೊಳಗಡೆ ಆಸ್ ಅ ಫಸ್ಟ್ ರೆಸ್ಪಾಂಡರ್ಸ್. ಬಿಕಾಸ್ ಫಸ್ಟ್ ಯಾವಾಗ ಇನ್ಫಾರ್ಮೇಶನ್ ಬರ್ತೈತಿ ಅವಾಗ ರೆಸ್ಪಾಂಡ್ ಮಾಡೋದೇ ಅಂದ್ರೆ ಅದ್ರೊಳಗಡೆನೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಂದಿ ನಾವು ಉಳಿಸ್ಕೋಬಹುದು, ಯಾವ ರೀತಿ ಉಳಿಸ್ಕೋಬಹುದು, ಅದಕ್ಕೆ ಏನೇನ್ ಅವೈಲಬಿಲಿಟಿ ಇದೆ, ಯಾವ ರೀತಿ ನಾವು ಸ್ಟೆಪ್ ತಗೋಬೇಕು ಅನ್ನೋದು ಅದ್ರೊಳಗಡೆ ಗೊತ್ತಾಗುತ್ತೆ. ಮಾಡಿಲ್ಲ, ಸೊ ವಿ ಕಾಂಟ್ ಟಚ್ ಹರ್ ಫಾರ್ ದ ಸರ್ವಿಸ್ ನಾವು ಕೊಡಕ್ ಆಗಂಗಿಲ್ಲ ಅಂದ್ರೆ. ಸೊ ಇಮಿಡಿಯೇಟ್ಲಿ ಎಷ್ಟ್ ಅವರ್ಸ್ ನಾಗ ಈ ಸರ್ವಿಸ್ ಅವ್ರಿಗೆ ಇಂಪಾರ್ಟೆಂಟ್ ಐತಿ, ಬಿಕಾಸ್ ಆಲ್ರೆಡಿ ಮೆಂಟಲ್ ಟ್ರಾಮಾನಾಗ ಇರ್ತಾಳ, ಪ್ಲಸ್ ಫಿಸಿಕಲಿ ಶಿ ವಿಲ್ ಬಿ ಇನ್ ಪ್ರಾಬ್ಲಮ್. ಅದು ಸ್ಮಿಯರ್ಸ್ ಇಮಿಡಿಯೇಟ್ಲಿ ಕಲೆಕ್ಟ್ ಮಾಡ್ಬೇಕು ವಿತ್ ಇನ್ 48 hours. ನಾವು ಅದು ಎಲ್ಲಾನು ನಾವು ಸರ್ವಿಸ್ ಪ್ರೊವೈಡರ್ಸ್ಗೂ ಸೆನ್ಸಿಟೈಸ್ ಮಾಡ್ಬೇಕು. ಬಟ್ ಅವ್ರು ಪೋಕ್ಸೋದ್ ಬರೀ ಕಾನೂನು ಪಾಯಿಂಟ್ ಅಷ್ಟೇ ಅವ್ರು ಅಪ್ಡೇಟ್ ಆಗ್ತಾರ, ಆದ್ರೆ ಇಮಿಡಿಯೇಟ್ಲಿ ಆ ಹುಡುಗಿಗೆ ಏನ್ ಪ್ರಾಬ್ಲಮ್ ಆಕೈತಿ, ಅದ್ರಲಿಂದ ಎವಿಡೆನ್ಸಸ್ ಹಾಳಾಗ್ತಾವು, ಅದ್ರಲಿಂದ ಹುಡುಗಿ ಮೆಂಟಲ್ ಟ್ರಾಮಾ ಆಕೈತಿ ಅನ್ನೋದು. ಸೊ ದೀಸ್ ಆರ್ ದ ಮೈನ್ಯೂಟ್ ಥಿಂಗ್ಸ್ ವಿ ಆರ್ ಟ್ರೈನಿಂಗ್ ನಾವೆಲ್ಲ. ಅಷ್ಟೇ ಅಲ್ಲದೆ ಎರಡನೇ ಪಾಯಿಂಟ್ ಅಂದ್ರೆ NGOs ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಾವ. FPI ಎಕ್ಸಾಂಪಲ್ ಸೆಕ್ಷುವಲ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್, ನೀವು ಕಿಡ್ಸ್ ಸಂಸ್ಥೆ ಚೈಲ್ಡ್ ಟ್ರಾಫಿಕಿಂಗ್ ಮೇಲೆ ಕೆಲಸ ಮಾಡ್ತೈತಿ, ಮಹಿಳಾ ಸಾಮರ್ಥ್ಯ ವಿಮೆನ್ ಎಂಪವರ್ಮೆಂಟ್ ಮೇಲೆ ಕೆಲಸ ಮಾಡ್ತಾರೆ. ಸೊ ಕೆಲವೊಂದು ಸರ್ವಿಸ್ ಅನ್ನ ನಮ್ಮಿಂದನ ಪೂರ್ತಿ ಮಾಡಕ್ ಆಗುದಿಲ್ಲ. ಸೊ ಅದಕ್ಕೆ ಬೇರೆ NGOs ನಿಮ್ ಸರ್ವಿಸ್ ಏನ್ ಅದಾವೋ ಡಿಸಾಸ್ಟರ್ ಟೈಮ್ ನಾಗ ಇದನ್ನ ಹೆಲ್ಪ್ ಮಾಡ್ರಿ, ನಮ್ ಸರ್ವಿಸ್ ಇವ್ ಅದಾವ್ ನಾವ್ ಹೆಲ್ಪ್ ಮಾಡ್ತೀವಿ, ಸರ್ಕಾರದ ಈ ತರ ಸರ್ವಿಸ್ ಅದಾರ ಅವ್ರು ಬರ್ತಾರ. ಸೊ ಎಲ್ಲಾರು ಕೂಡಿ ಮಾಡಿದ್ರೆ ಮಾತ್ರ ನಾವು ಡಿಸಾಸ್ಟರ್ಸ್ ಅನ್ನ ಮ್ಯಾನೇಜ್ ಮಾಡಕ್ ಸಾಧ್ಯ ಐತಿ.
ಕೇವಲ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಐತಂತ ಈ ಕೋವಿಡ್ ಟೈಮ್ನಾಗ ಗವರ್ಮೆಂಟ್ ಬಿಟ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಯಾರು ಹೊರಗ ಬರ್ಬೇಡ್ರಿ, ನಾವು ಹೊರಗ್ ಬಂದ್ ಯಾರಿಗೋ ಒಂದ್ ಕಾಂಟ್ರಾಸೆಪ್ಷನ್ ಕೊಡ್ಬೇಕಂದ್ರ ಇವೆಲ್ಲಾನು ಸುದ್ದಿ ಹೊರಗ್ ಬಂದು ಅದನ್ನ ನಾವು ಕಂಟ್ರೋಲ್ ತಗೊಳ್ಳಿಕ್ಕೆ ಸುಮಾರು 1 ವರ್ಷ ಆಗ್ತೈತಿ. ಆ ಸಿಚುವೇಶನ್ ವಾಪಸ್ ಅದನ್ನ ನಾರ್ಮಲೈಸ್ ಮಾಡ್ಬೇಕಾದ್ರೆ. ಸೊ ಆಲ್ರೆಡಿ ಈ ಡಿಸಾಸ್ಟರ್ ಇಲ್ದನ ಅನೇಕ ಒಂದು ರೇಟ್ಸ್ ಇನ್ಕ್ರೀಸ್ ಆಗ್ತಾನೆ ಇರ್ತಾವ ಅಂತ ಹೊತ್ನಾಗ. ಈಗ ಉದಾಹರಣೆ ಸರ್ವೈಕಲ್ ಕ್ಯಾನ್ಸರ್. ಈ ಡಿಸಾಸ್ಟರ್ ಬಂದಾಗ ಅಷ್ಟ ಅಲ್ಲ, ಈಗ ನೋಡ್ಬೇಕು ಸೆಕೆಂಡ್ ಮೋಸ್ಟ್ ಲೀಡಿಂಗ್ ಕ್ಯಾನ್ಸರ್ ಇನ್ ಇಂಡಿಯಾ ಐತಿ ಸರ್ವೈಕಲ್ ಕ್ಯಾನ್ಸರ್. ಸೊ ಈಗ ಆಸ್ ಅನ್ NGO ನಾವ್ ಎಲ್ಲಾ ಕಡೆ ಡೋನರ್ಸ್ ಕಡೆ ದುಡ್ಡು ಕಲೆಕ್ಟ್ ಮಾಡಿ ಸರ್ಕಾರದ ಒಳಗ ಅದು ಒಂದು ಬಜೆಟ್ ಮಂಡನೆ ಆಗಿ ವ್ಯಾಕ್ಸಿನ್ ಬರುದ್ರಾಗನ ಇದು ಮತ್ ಫಸ್ಟ್ ಮೋಸ್ಟ್ ಲೀಡಿಂಗ್ ಕ್ಯಾನ್ಸರ್ ಆಕೈತ್ರಿ. ಸೊ ಇನ್ ಆರ್ಡರ್ ಟು ಕಂಟ್ರೋಲ್ ನಾವು NGOs ಎಲ್ಲಾರು ಸೇರ್ಕೊಂಡು ಯಾರ್ಯಾರು ಡೋನರ್ಸ್ ಅದಾರ ಇದಕ್ ಫೋಕಸ್ ಮಾಡಿ, ಈಗ ಉದಾಹರಣೆ ರೋಟರಿ ಕ್ಲಬ್ ಇಂದ ವಿ ಆರ್ ಟೇಕನ್ 50 lakh rupees 32 villages ವ್ಯಾಕ್ಸಿನ್ ಕವರ್ ಮಾಡಾತೀವಿ. ಸೊ ಇದು ಒಂದು ಡಿಸಾಸ್ಟರ್ಗೆ ಆಡ್ ಆಗುದ ಮುಂದ ಎಲ್ಲಾ ಮಕ್ಕಳು ಮುಂದ ದೊಡ್ಡವರಾದ್ಮೇಲೆ ಒಂದು ಇದು ಲೈಂಗಿಕ ಒಂದು ರೋಗ ಇರೋದ್ರಿಂದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇದ್ರಲಿಂದ ಡಿಸಾಸ್ಟರ್ ಕ್ಯಾನ್ಸರ್ ಹೆಚ್ಚಾಗುವಂತ ಸಾಧ್ಯತೆಗಳಿರ್ತಾವ. ಸೊ ತಾಯಂದ್ರಿಗೆ ಸ್ಕ್ರೀನಿಂಗ್, ಮಕ್ಕಳಿಗೆ ಹೆಣ್ಮಕ್ಳಿಗೆ ಈ ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅನ್ನ ಈ ಡಿಸಾಸ್ಟರ್ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ತಯಾರಿಯನ್ನು ಆಲ್ರೆಡಿ ಪ್ರಾರಂಭ ಮಾಡಿವಿ. ಸೊ ಸರ್ಕಾರದಾಗ ಸ್ವಲ್ಪ ಟೈಮ್ ಹಿಡಿತೈತೆ, ಅಲ್ಲಿಂದ ಮ್ಯಾಲಿಂದ ಫ್ಲೋ ಆಗಿ ಬಜೆಟ್ ಫ್ಲೋ ಆಗಿ ಸಾಕಷ್ಟು. ಈಗ ನೀವು ಸುಧಾಮೂರ್ತಿ ಅವ್ರದ್ದು ಕೇಳಿರ್ಬೋದು, ಮಾಡ್ಬೇಕಿದು ಅರ್ಜೆಂಟ್ ನೀಡ್ ಐತೆ ಅಂತ ಹೇಳ್ತಾರೆ. ಬಟ್ ಇವತ್ತವರೆಗೂ ಆ ಸರ್ವಿಸ್ ಕೊಡಾಕ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಅದರದೇ ಆದಂತ ರೂಪುರೇಷೆಗಳು ಇರ್ತಾವ. ಸೊ ಆಸ್ ಅನ್ NGOs ನಮ್ಗೆ ಈಸಿ ಇರ್ತೈತೆ ಸ್ಟೆಪ್ ಡೌನ್ ಮಾಡಕ್. ಸೊ ಡೋನರ್ಸ್ ಅನ್ನು ಮನಿ ಕಲೆಕ್ಟ್ ಮಾಡಿ ವಿ ಹ್ಯಾವ್ ಕಲೆಕ್ಟೆಡ್ ಅಬೌಟ್ 60 to 70 lakh rupees ಫಾರ್ ದಿಸ್ HPV ವ್ಯಾಕ್ಸಿನೇಷನ್. ಈಗ 10 ರಿಂದ 14 ವರ್ಷದ ಹುಡುಗಿಯರಿಗೆ ನಾವ್ ಈ ವ್ಯಾಕ್ಸಿನ್ ಅನ್ನ 32 ಗ್ರಾಮಗಳಲ್ಲಿ ತಗೊಳಕತ್ತೀವಿ. ಸೊ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ನಾವೀಗ ಬರೀ ಪ್ರಿಪೇರ್ಡ್ನೆಸ್ ಸ್ಟೇಜ್ ನಲ್ಲಿ ಇಲ್ಲ, ಆಲ್ರೆಡಿ ರೆಸ್ಪಾನ್ಸ್ ಸ್ಟೇಜಿಗೂ ಇಳಾಕತ್ತೀವಿ ಸ್ಲೋ ಆಗಿ. ಸೊ ದಟ್ ಪ್ರಿವೆಂಟ್ ಮಾಡ್ಬೇಕು, ದೆನ್ ಪ್ರಾಬ್ಲಮ್ ಪ್ರಿಪೇರ್ ಆಗ್ಬೇಕು, ದೆನ್ ಮಿಟಿಗೇಟ್ ಮಾಡ್ಬೇಕು. ಆ ಪ್ರಾಬ್ಲಮ್ ಡಿಸಾಸ್ಟರ್ ಬಂದಾಗ ನಿಂದಿರ್ಬೇಕು, ಮುಗಿದ್ಮೇಲೆ ರಿಕವರಿ ಸ್ಟೇಜ್ ನಾಗೂ ಡ್ರಾಸ್ಟಿಕ್. ಸೊ ಈ 4 ಸ್ಟೇಜ್ ಅಲ್ಲಿ ನಾವು NGO ಆಗಿ ಈ NGOs ಎಲ್ಲರಿಗೂ ಟ್ರೈನ್ ಮಾಡಿ ಕೆಲಸವನ್ನ ಪ್ರಾರಂಭ